ಮಾವಿನಕಾಯಿ ಬೇಕಾ? ಮರಕ್ಕೆ ಮಾವಿನಕಾಯಿ ಸಲುವಾಗಿ ಕಲ್ಲು ಹೊಡಿತಾ ಇರಬೇಕು. ಕಲ್ಲಲ್ಲಿ ಬೀಳಲ್ವಾ ಒಂದು ದೊಣ್ಣೆ ತೊಗೊಂಡು ಒಯ್ಸ್ತಾ ಇರಬೇಕು. ಆಗಲಿಲ್ವಾ ಮರ ಹತ್ಕೋಬೇಕು, ಕಿತ್ಕೋಬೇಕು. ಜೀವನ ಇಷ್ಟೇ. ಗೆಲ್ಲಬೇಕು ಅಂತ ಹೇಳಿದರೆ ಗುರಿ ಹಿಡಿದು ಸಾಗಬೇಕು. ಪ್ರಯತ್ನ ಸತತವಾಗಿ ಮಾಡ್ತಾನೆ ಇರಬೇಕು. ಅಂದ್ರನ ಯಶಸ್ವಿ ಆಗ್ತಕ್ಕಂಥದ್ದು. ಇಲ್ಲದೆ ಹೋದರೆ ಇಲ್ಲ. ಯಾವ ಪಕ್ಷಿ ಕೂಡ ನನಗೆ ಅನ್ನ ಕೊಡು ಅಂತೇಳಿ ದೇವರಲ್ಲಿ ಕೇಳಲ್ಲ. ಸೂರ್ಯ ಹುಟ್ಟೋಕೆ ಮುಂಚೆನೇ ಅವು ಮರದ ಕೊಂಬೆ ಮೇಲಿಂದ ಗೂಡಿಂದ ಹಾರಿ ಹೋಗ್ತವೆ. ಮನುಷ್ಯ ದೇವರೇ ಅಂತ ಕೈ ಮುಗಿದು ಬೇಡ್ತಾನೆ, ದಂಡಯಾತ್ರೆ ಮಾಡ್ತಾನೆ, ಆ ಕ್ಷೇತ್ರ ಈ ಕ್ಷೇತ್ರ ಅಂತೇಳಿ. ನಮಗೆ ಯಶಸ್ಸು ಬೇಕಾದರೆ ನಾವೇ ಗುರಿ ಹಿಡಿದು ಪ್ರಯತ್ನ ಮಾಡಬೇಕು, ಯಶಸ್ವಿ ಆಗಬೇಕು. ಅನೇಕರು ಪ್ರಯತ್ನ ಮಾಡಿ ಸೋತು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಒಂದು ಕುಟುಂಬ ವರದಿ ಆಯಿತು. ಗಂಡ ಇಬ್ಬರು ಮಕ್ಕಳು ಹೆಂಡತಿಯನ್ನು ಕೊಂದು ತಾನೂ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಒಬ್ಬ ಅಧಿಕಾರಿ, IAS ಅಧಿಕಾರಿ, ನನ್ನ ಬೆನ್ನೋವು ವಾಸಿಯಾಗಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇನ್ನೊಬ್ಬ ಅರಣ್ಯ ಸಂರಕ್ಷಣಾಧಿಕಾರಿ, ನನಗೆ ಬೆನ್ನೋವು ಏನೇನೋ ಅನಾರೋಗ್ಯ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಲ್ರಿ, ಹಾಗೆ ನಿರಾಶರಾಗಬೇಡ್ರಿ. ಜಗತ್ತಿನಲ್ಲಿ ಸಹಾಯ ಹಸ್ತ ನೀಡ್ತಕ್ಕಂಥ ಅನೇಕ ಕೈಗಳಿವೆ. 3 ದೃಷ್ಟಾಂತಗಳು ನನ್ನ ಕಣ್ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದವು. ನಾಯಿ ಹೊಳೆಯಲ್ಲಿ ಕೊಚ್ಕೊಂಡು ಹೋಗ್ತಿತ್ತು. ಒಬ್ಬ ತಾಯಿ ಹೆಣ್ಮಗಳು ಆ ಹೊಳೆಗೆ ಜಿಗಿದು ಕಷ್ಟಪಟ್ಟು ಆ ನಾಯನ್ನು ಉಳಿಸಿದ್ಲು. ತಾನು ಕೊಚ್ಕೊಂಡು ಹೋಗ್ತಿದ್ಲು, ಆದರೂ ಬಿಡಲಿಲ್ಲ, ಆ ನಾಯನ್ನು ಉಳಿಸಿದ್ಲು. ಇನ್ನೊಂದು ಕಡೆ ಒಂದು ಮರಿಯನ್ನು, ಜಿಂಕೆ ಮರಿಯನ್ನು ಹುಲಿ ಬಂದು ಬಾಯಿ ಹಾಕಿ ತಿನ್ನಕ್ಕೆ ಹೊರಟಿತ್ತು. ಆ ವೇಳೆಯಲ್ಲಿ ಅದೆಲ್ಲಿತ್ತು ಏನೋ ಆನೆ ಬಂತು, ಆ ಹುಲಿಯನ್ನು ಎಸ್ತು ಬಡಿದು ತೊಳೆದು ಜಿಂಕೆ ಮರಿಯನ್ನು ಸಂರಕ್ಷಣೆ ಮಾಡಿತು. ಹೀಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಉದಾಹರಣೆಗಳು ಜೀವನದಲ್ಲಿ ಇವೆ. ಯಾರೂ ನಿರಾಶರಾಗಬೇಡಿ. ಸಹಾಯ ಹಸ್ತ ಸಿಕ್ಕುತ್ತೆ. ಸಂಯಮ, ಸಮಾಧಾನ ಇರಬೇಕು. ಸೋಲು, ಅಪಮಾನ ಅಂತ ಒಬ್ಬ ಗಂಡ ತನ್ನ 2 ಮಕ್ಕಳನ್ನು ಕೊಂದು ತಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಯಾಕೆ ಅಂತ ಹೇಳಿದರೆ, ನನ್ನ ಹೆಂಡತಿ ಯಾವನ ಜೊತೆನೇ ಓಡಿ ಅಂತೇಳಿ. ಆಕೆ ಮೂರ್ಖ ಹೆಣ್ಣುಮಗಳು. ಅವಳು ಓಡಿ ಹೋದರೆ ಮಕ್ಕಳಿಲ್ವ, ಅವ್ರನ್ನ ನೋಡಿ ಆ ಮಕ್ಕಳನ್ನು ಬೆಳೆಸಿ ಜೀವನ ದೊಡ್ಡದಾಗಿದೆ. ಮಾನ ಅಪಮಾನ ಯಾವ ಸಮಾಜನೂ ಅಲ್ಲರಿ. ನಾವು ಎದೆ ಎತ್ತಿ ನಡಿಬೇಕು. ಇಂಥ ಸವಾಲುಗಳನ್ನೆಲ್ಲ ನಾವು ಗೆಲ್ಲಬೇಕು. ಯಾರು ಆತ್ಮಹತ್ಯೆ ಮಾಡ್ಕೋಬೇಕು. ಮತ್ತೊಬ್ಬರು ತನ್ನ ಹೆಂಡತಿಯನ್ನು ಜಮೀನು ಮಾರಿ ಓದಿಸಿದ್ರು. ಅವಳನ್ನು ಅಧಿಕಾರಿ ಮಾಡಿದರು. ಅವಳು ಕೆಲಸ ಸೇರ್ಕೊಂಡು, ಆದರೆ ಅವಳೇನು ಮಾಡಿದ್ಲು, ಇನ್ನೊಬ್ಬನೇ ಅವನ್ನ ಲಗ್ನ ಮಾಡ್ಕೊಂಡು ಬಿಡೋದು. ಇನ್ನೊಬ್ಬನ ಜೊತೆ ಇವನು ಕೈ ಬಿಟ್ಲು. ಇವನು ನಿರಾಶನಾಗಿ ಅಪಮಾನ ಆಯಿತು ಅಂತೇಳಿ ಮಕ್ಕಳನ್ನು ಕೊಂದು ಇವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಹೀಗೆಲ್ಲ ನಿರಾಶರಾಗಬೇಡ್ರಿ. ಹೋದವ್ರು ಅವರೇ ಹೋದರು, ಜೀವನ ದೊಡ್ಡದು, ಅವಳು ಬಿಟ್ಟರೆ ಇನ್ನು ಜೀವನನೇ ಇಲ್ಲ ಅಂಥೇಳಿ ಭಾವನೆ ಮಾಡಬೇಡ್ರಿ. ಜೀವನ ದೊಡ್ಡದಾಗಿದೆ, ಸಮಾಧಾನ ಇರಲಿ. ಆ ಕ್ಷಣದ ಅಪಮಾನವನ್ನು, ನೋವನ್ನು ಗೆದ್ದರೆ ಜೀವನದಲ್ಲಿ ಸಾಧಿಸ್ತಕ್ಕಂಥದ್ದು ಬೇಕಾದಷ್ಟಿದೆ. ಜೀವನ ದೊಡ್ಡದು. ಚರಿಪಾರಣ್ಯ ಪಕ್ಷಿಗೊಂದು ತರುಗೊಡ್ಡಾಗಲ್, ಬೇರೆ ಮರಂಗಳಿಲ್ಲವೇ ಅಂತ ಒಬ್ಬ ಕವಿ ಹೇಳ್ತಾನೆ. ಹಾಗೆ ಯಾವಳೋ ಒಬ್ಬ ಓಡಿ ಹೋದರೆ ಮತ್ತೆ ಜೀವನ ಇಲ್ಲವೇ ಇಲ್ವಾ? ಖಂಡಿತ ಇದೆ. ಬದುಕಬೇಕು. ಯಾರು ಆತ್ಮಹತ್ಯೆ ಮಾಡ್ಕೋಬೇಡ್ರಿ, ನಿರಾಶರಾಗಬೇಡ್ರಿ, ಸೋತೆ ಅಂತೇಳಿ ಅಸಹಾಯಕರಾಗಬೇಡ್ರಿ.